ವೀಕ್ಷಕರೇ ನಮಸ್ಕಾರ. ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ. ನಾನು ಆರತಿ ಬೆಳವಿಯ. ವೀಕ್ಷಕರೇ, ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಸಿದ್ದೇಗೌಡನ ನಡವಳಿಕೆ ಕಂಡು ಮರಿಗೌಡನಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಆತ ಸಿದ್ದೇಗೌಡನನ್ನ ಬಳಿಗೆ ಕರೆದು, ನಾನು ನಿನ್ನ ಅಣ್ಣ, ನಿನ್ನ ಮನಸ್ಸಿನಲ್ಲಿ ಏನಾಗ್ತಿದೆ ಎಂದು ನನಗೆ ಅರಿವಾಗುತ್ತೆ. ಹೀಗಾಗಿ ನೀನು ಯಾವುದನ್ನು ಮುಚ್ಚಿಡಬಾರದು. ನೀನು ಮನೆಯಲ್ಲಿ ಸದಾ ಖುಷಿಯಾಗಿ ಇರಬೇಕು. ಆಗ ಮಾತ್ರ ಭಾವನಾ ಮತ್ತು ನೀನು ಇಬ್ಬರು ಖುಷಿಯಾಗಿ ಇರುತ್ತೀರಾ ಎನ್ನುತ್ತಾನೆ. ಅದಕ್ಕೆ ಒಪ್ಪಿಗೆ ಸೂಚಿಸಿದ ಸಿದ್ದೇಗೌಡ, ನನಗೆ ಆ ಘಟನೆ ಮರೆಯಲು ಆಗ್ತಾ ಇಲ್ಲ ಎಂದು ಹೇಳುತ್ತಾನೆ. ಆದರೆ ಈ ಸಂಗತಿ ಬಹಿರಂಗವಾದರೆ ನಿನಗೆ ತೊಂದರೆ ತಪ್ಪಿದ್ದಲ್ಲ ಎಂದು ಮರಿಗೌಡ ಎಚ್ಚರ ಮಾಡ್ತಾನೆ. ಅದಕ್ಕಾಗಿ ನೀನು ನಾವು ಹೇಳಿದಂತೆ ಕೇಳಿಕೊಂಡು ಸುಮ್ಮನೆ ಇರಬೇಕು ಎಂದು ಹೇಳುತ್ತಾನೆ. ಕೊನೆಗೆ ಸಿದ್ದೇಗೌಡ ವಿಧಿಯಿಲ್ಲದೆ ಒಪ್ಪಿಗೆಯನ್ನ ಸೂಚಿಸುತ್ತಾನೆ. ಜೊತೆಗೆ ಮರಿಗೌಡನಿಗೆ ಭಾಷೆಯನ್ನ ಕೊಡ್ತಾನೆ. ಮರಿಗೌಡನಿಗೆ ಭಾಷೆ ಕೊಟ್ಟ ಬಳಿಕ ಸಿದ್ದೇಗೌಡ ಎಲ್ಲವನ್ನ ಮರೆತು ಇನ್ನು ಮುಂದೆ ಹೊಸ ಜೀವನ ಆರಂಭ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಅದಕ್ಕಾಗಿ ಭಾವನಾ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಇಬ್ಬರು ದೇವರ ದರ್ಶನವನ್ನ ಮಾಡಿಕೊಂಡು ಖುಷಿಯಾಗಿರಿ ಎಂದು ಮರಿಗೌಡ ಸಿದ್ದೇಗೌಡನಿಗೆ ಸೂಚನೆ ನೀಡ್ತಾನೆ. ಆಗ ಸಿದ್ದೇಗೌಡನಿಗೂ ಅದು ಸರಿ ಅನಿಸುತ್ತೆ. ಆತ ಭಾವನಾಳನ್ನ ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ. ಇತ್ತ ಮನೆಯಲ್ಲಿ ಜಯಂತ್ ಇಲ್ಲದಿರುವ ಸಮಯ ನೋಡಿಕೊಂಡ ಜಾಹ್ನವಿ ಮನೆಯ ಹಾಲ್ನಲ್ಲಿ ಎಲ್ಲ ಕಡೆ ಹುಡುಕಾಡ್ತಾಳೆ. ಆಗ ಅಲ್ಲಿ ಕೆಲವು ಕಡೆ ರಹಸ್ಯ ಕ್ಯಾಮೆರಾ ಕಂಡು ಅವಳು ದಂಗಾಗುತ್ತಾಳೆ. ಮನೆಯ ಹಾಲ್ನ ಶೋ ಪೀಸ್, ಹೂಗುಚ್ಚ, ಅಲಂಕಾರಿಕ ವಸ್ತುಗಳು ಹೀಗೆ ಎಲ್ಲೆಂದರಲ್ಲಿ ಜಯಂತ್ ರಹಸ್ಯ ಕ್ಯಾಮ್ರಾ ಇಟ್ಟಿರುವುದು ಜಾಹ್ನವಿಗೆ ಗೊತ್ತಾಗುತ್ತೆ. ಇತ್ತ ಮನೆಗೆ ಬರುವ ದಾರಿಯಲ್ಲಿ ಜಯಂತ್ ಚಿನ್ನುಮರಿ ಮನೆಯಲ್ಲಿ ಏನು ಮಾಡುತ್ತಿರಬಹುದು ಎಂದು ಕ್ಯಾಮ್ರಾವನ್ನ ನೋಡ್ತಾನೆ. ಆಗ ಕ್ಯಾಮ್ರಾದಲ್ಲಿ ಯಾವುದೇ ದೃಶ್ಯ ಕಾಣಿಸುವುದಿಲ್ಲ. ಯಾಕೆಂದರೆ ಜಾಹ್ನವಿ ಎಲ್ಲ ಕ್ಯಾಮ್ರಾವನ್ನ ತೆಗೆದಿರುತ್ತಾಳೆ. ಆದರೂ ಸಂಶಯದಿಂದ ಮನೆಗೆ ಬಂದು ನೋಡಿದಾಗ ಅಲ್ಲಿ ವಿದ್ಯುತ್ ಕಡಿತಗೊಂಡಿರುತ್ತೆ. ಅದನ್ನು ವಿಚಾರಿಸಿದ ಜಯಂತ್ ವಿದ್ಯುತ್ ಬೋರ್ಡ್ನಲ್ಲಿ ಫ್ಯೂಸ್ ಟ್ರಿಪ್ ಆಗಿತ್ತು ಎಂದು ಅದನ್ನು ಸರಿಪಡಿಸುತ್ತಾನೆ. ಇತ್ತ ಜಾಹ್ನವಿ ನಿಮಗೆ ಕಾಫಿ ಮಾಡಿಕೊಂಡು ಬರುತ್ತೇನೆ ಎಂದು ಹೊರಗಡೆ ಹೋಗ್ತಾಳೆ. ಇನ್ನೊಂದು ಕಡೆ ಮನೆಯಲ್ಲಿ ಸಿಂಚನ ಅಡುಗೆ ಮಾಡುವುದಕ್ಕೆ ಪ್ರಯತ್ನವನ್ನ ಪಡ್ತಾಳೆ. ವಿಡಿಯೋವನ್ನ ನೋಡಿಕೊಂಡು ಅಡುಗೆ ವಿಧಾನವನ್ನ ನೋಡ್ತಾ ಇದ್ದಾಳೆ. ಆಗ ವೀಣಾ ಬಂದು ನೋಡಿ ಅವಳನ್ನ ಗೇಲಿ ಮಾಡ್ತಾಳೆ. ಅದಕ್ಕೆ ಸಿಂಚನ ಮುಖ ಸಿಂಡರಿಸಿಕೊಂಡು ಹೋಗ್ತಾಳೆ. ಇತ್ತ ಲಕ್ಷ್ಮಿ ಆರೋಗ್ಯದಲ್ಲೂ ಸುಧಾರಣೆ ಕಂಡಿಲ್ಲ. ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.